ನಮಸ್ಕಾರ ಪ್ರಿಯ ವೀಕ್ಷಕರೇ, ಬೈಲಹೊಂಗಲ ತಾಲೂಕಿನ ಬೂದಿಹಾಳ್ ಗ್ರಾಮದ ಶ್ರೀ ಕಲ್ಮೇಶ್ವರ ದೇವರ ಮಕರ ಸಂಕ್ರಮಣ ಜಾತ್ರೆ 13/1/2026ರಿಂದ ಶುಕ್ರವಾರ ದಿನಾಂಕ 16/1/2026ರವರೆಗೆ 4 ದಿನಗಳ ಕಾಲ ಅದ್ದೂರಿಯಾಗಿ ಜರುಗಲಿದ್ದು, ಪ್ರವಚನ, ಉಪನ್ಯಾಸ, ಶ್ರೀ ಕಲ್ಮೇಶ್ವರ ದೇವರಿಗೆ ರುದ್ರಾಭಿಷೇಕ, ಶ್ರೀಗಳಿಂದ ಆಶೀರ್ವಚನ ಹಾಗೂ ಕುರುಕ್ಷೇತ್ರ ಎಂಬ ನಾಟಕ ಜರುಗಲಿದ್ದು, ನಮ್ಮ ವಾಹಿನಿಯೊಂದಿಗೆ ದೇವಸ್ಥಾನದ ಪರಂಪರೆ ಹಾಗೂ ಜಾತ್ರೆಯ ಕುರಿತು ಶಿಕ್ಷಕರಾದ ಬಸವರಾಜ್ ವಾರಿಯವರು ಮಾಹಿತಿಯನ್ನ ನೀಡಿದರು. ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳ್ತಾ, ಬೈಲಹೊಂಗಲ ತಾಲೂಕಿನ ಮಲಪ್ರಭೆ ನದಿಯ ತಟದಲ್ಲಿರುವಂತಹ ಈ ಪುಟ್ಟ ಗ್ರಾಮ ಬೂದಿಹಾಳ ಶತಮಾನದ ಇತಿಹಾಸದಿಂದನೂ ಕೂಡ ಶತಶತಮಾನಗಳಿಂದ ಈ ಮಲಪ್ರಭೆ ರಥೋತ್ಸವ ಮತ್ತು ಮಕರ ಸಂಕ್ರಾಂತಿಯನ್ನ ಅರಭಾವಿಯ ಪರಮ ಪೂಜ್ಯರ ಎಲ್ಲ ಪರಮ ಪೂಜ್ಯರ ಆಶೀರ್ವಾದದಿಂದ, ಆನಂತರ ಈ ಗ್ರಾಮದವರ ಹಿರಿಯರ ಸಹಕಾರದಿಂದ ಇಲ್ಲಿಯವರೆಗೂ ಕೂಡ ಬಹಳ ವ್ಯವಸ್ಥಿತವಾಗಿ ಅರ್ಥಪೂರ್ಣವಾಗಿ ಈ ನಮ್ಮ ಮಕರ ಸಂಕ್ರಾಂತಿಯನ್ನ ಮತ್ತು ಮಲಪ್ರಭೆ ರಥೋತ್ಸವವನ್ನ ಎಲ್ಲರೂ ಕೂಡ ಆಚರಿಸುವಂತ ಬಂದಿದ್ದೇವೆ. ಇನ್ನೊಂದು ವಿಶೇಷ ಏನಂತಂದ್ರೆ, ಈ ಒಂದು ಮಲಪ್ರಭೆ ನದಿ ಪೂರ್ವಾಭಿಮುಖವಾಗಿ ನಮ್ಮ ಗ್ರಾಮದಲ್ಲಿ ಹರಿಯುವುದರಿಂದ ನಮ್ಮ ಗ್ರಾಮಕ್ಕೆ ಬಹುಶಃ ಹೊನ್ನಿನ ಮಳೆಯೇ ಸುರಿಸ್ತಾ ಇದೆ. ಆ ಒಂದು ಕಾರಣದಿಂದ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಕೂಡ ಈ ಒಂದು ನದಿಯಲ್ಲಿ ಪುಣ್ಯ ಸ್ನಾನವನ್ನ ಮಾಡಲು ಎಲ್ಲರೂ ಕೂಡ ಬರೋದು ಒಂದು ವಿಶೇಷ. ಅರಭಾವಿ ಪರಮ ಪೂಜ್ಯರು ಈ ಎಲ್ಲ ಜಾತ್ರೆಯ ನೇತೃತ್ವವನ್ನು ಮತ್ತು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಮಗೆಲ್ಲರಿಗೂ ಕೂಡ ಆಶೀರ್ವದಿಸ್ತಾ ಇರೋದು ನಮ್ಮೆಲ್ಲರ ಭಾಗ್ಯ ಅಂತ ಭಾವಿಸ್ತಾ, ಈ ವರ್ಷ ವಿಶೇಷವಾಗಿ ಒಂದು ಈ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನ ಗ್ರಾಮಸ್ಥರ ಸಹಕಾರ ಮತ್ತು ಗ್ರಾಮ ಪಂಚಾಯತಿಯವರ ಸಹಕಾರದಿಂದ ಬಹಳ ವ್ಯವಸ್ಥಿತವಾಗಿ ಅರ್ಥಪೂರ್ಣವಾಗಿ ಆಚರಿಸ್ತಾ ಬಂದಿದ್ದಾರೆ. ಈ ಒಂದು ಬೈಲಹೊಂಗಲ ತಾಲೂಕಿನ ಬೂದಿಹಾಳ ಗ್ರಾಮದ ಮಕರ ಸಂಕ್ರಾಂತಿ ಮತ್ತು ಮಲಪ್ರಭೆ ರಥೋತ್ಸವ ಇದೇ ಬುಧವಾರ 14/1/2026ರ ಶುಭ ದಿನದಂದು ಬಹಳ ವ್ಯವಸ್ಥಿತವಾಗಿ ಜರುಗ್ತಾ ಇದೆ. ಈ ಒಂದು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನ ಅರಭಾವಿಯ ಪರಮ ಪೂಜ್ಯರಾಗಿರುವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಗುರು ಬಸವಲಿಂಗ ಮಹಾಸ್ವಾಮಿಗಳು, ಜಗದ್ಗುರು ಪುಣ್ಯಾರಣ್ಯ ಸಿದ್ಧ ಸಂಸ್ಥಾನ ಅರಭಾವಿ ಮಠ ಈ ಒಂದು ಪೂಜ್ಯರ ನೇತೃತ್ವದಲ್ಲಿ ನೆರವೇರ್ತಾ ಇದೆ. 14ನೇ ತಾರೀಕಿಗೆ ಸಾಯಂಕಾಲ 4:30 ಮಲಪ್ರಭೆ ರಥೋತ್ಸವ ಬಹಳಷ್ಟು ವಿಜೃಂಭಣೆಯಿಂದ ಜರುಗ್ತಾ ಇದೆ. ಅದರ ಪೂರ್ವಭಾವಿಯಾಗಿ ಮಂಗಳವಾರ ದಿನಾಂಕ 13/1/2026ರಂದು ಬೆಳಗ್ಗೆ ಶ್ರೀ ಕಲ್ಮೇಶ್ವರ ದೇವರ ರುದ್ರಾಭಿಷೇಕದೊಂದಿಗೆ ವಿದ್ಯುಕ್ತವಾಗಿ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಸಿಗ್ತಾ ಇದೆ. ಅಂದ್ರೆ 13/1/2026ರಂದು ಸಾಯಂಕಾಲ 7:30 ಧರ್ಮಸಭೆ ಹಾಗೂ ಉಪನ್ಯಾಸ ಕಾರ್ಯಕ್ರಮ ಜರುಗ್ತಾ ಇದೆ. ಆ ಒಂದು ಧರ್ಮಸಭೆ ಉಪನ್ಯಾಸ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಗುರು ಬಸವಲಿಂಗ ಮಹಾಸ್ವಾಮಿಗಳು, ಜಗದ್ಗುರು ಪುಣ್ಯಾರಣ್ಯ ಸಿದ್ಧ ಸಂಸ್ಥಾನ ಮಠ ಅರಭಾವಿ ಈ ಪೂಜ್ಯರು ದಿವ್ಯ ಸಾನ್ನಿಧ್ಯವನ್ನ, ಅದೇ ರೀತಿಯಾಗಿ ಈ ನಾಡಿನಲ್ಲಿ ಶ್ರೇಷ್ಠ ವಾಗ್ಮಿಗಳು ಉಪನ್ಯಾಸಕರು ಆಗಿರುವಂತಹ ಶ್ರೀ ಬಸವರಾಜ್ ಪುರಾಣಿಕ್ ಮಠ್ ಉಪನ್ಯಾಸಕರು, ಸರ್ಕಾರಿ ಮಹಾವಿದ್ಯಾಲಯ ಬೈಲಹೊಂಗಲ್, ಇವರಿಂದ ಗ್ರಾಮೀಣ ಬದುಕಿನಲ್ಲಿ ಬಸವಣ್ಣನವರ ಕಾಯಕ ಅನ್ನುವಂತಹ ಒಂದು ವಿಷಯದ ಮೇಲೆ ಉಪನ್ಯಾಸ ಕಾರ್ಯಕ್ರಮವೂ ಕೂಡ ನೆರವೇರ್ತಾ ಇದೆ. ಈ ಉಪನ್ಯಾಸ ಕಾರ್ಯಕ್ರಮ ಮುಕ್ತಾಯದ ನಂತರ ಪರಮ ಪೂಜ್ಯ ಅರಭಾವಿ ಪೂಜ್ಯರ ಆಶೀರ್ವಚನ ಕಾರ್ಯಕ್ರಮ ಆದ ನಂತರ ಮಹಾಪ್ರಸಾದದ ವ್ಯವಸ್ಥೆಯನ್ನು ಕೂಡ ಗ್ರಾಮದ ಸಮಸ್ತ ಗುರು ಹಿರಿಯರು ಮತ್ತು ರೈತ ಬಾಂಧವರು ಸೇರಿಕೊಂಡು ಆ ಒಂದು ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ರಾತ್ರಿ 8:30 ಅಂದ್ರೆ 13/1/2026ರ ಈ ಪ್ರವಚನ ಕಾರ್ಯಕ್ರಮ ಮುಗಿದ ನಂತರ 8:30 ಬೂದಿಹಾಳದ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗ್ತಾ ಇವೆ. ಅದೇ ರೀತಿಯಾಗಿ ಬುಧವಾರ 14/1/2026ರಂದು ಬೆಳಗ್ಗೆ ಶ್ರೀ ಕಲ್ಮೇಶ್ವರ ದೇವರ ರುದ್ರಾಭಿಷೇಕ ನೆರವೇರ್ತಾ ಇದೆ. ಅದೇ ರೀತಿಯಾಗಿ ಸಾಯಂಕಾಲ 4:30 ಭಜನಾ ಮೇಳಗಳು, ಡೊಳ್ಳಿನ ಮೇಳಗಳು, ಕೋಲಾಟಗಳೊಂದಿಗೆ ಮಹಾರಥೋತ್ಸವ ಅರಭಾವಿ ಪರಮ ಪೂಜ್ಯರ ಪಾವನ ಸಾನ್ನಿಧ್ಯದಲ್ಲಿ ನೆರವೇರ್ತಾ ಇದೆ. ಇದಾದ ನಂತರ ಅಂದ್ರೆ 14/1/2026ರಂದು ರಾತ್ರಿ 10:30 ನಮ್ಮ ಗ್ರಾಮದಲ್ಲಿ ಪ್ರಸಿದ್ಧವಾಗಿರುವಂತಹ ಒಂದು ಶ್ರೇಷ್ಠ ಪೌರಾಣಿಕ ನಾಟಕ ಕುರುಕ್ಷೇತ್ರ. ಈ ಒಂದು ಕುರುಕ್ಷೇತ್ರ ನಾಟಕ ಶ್ರೀ ದುರ್ದುಂಡೇಶ್ವರ ನಾಟ್ಯ ಸಂಘ ಬೂದಿಹಾಳ ಅಂದ್ರೆ ಸ್ಥಳೀಯ ಕಲಾವಿದರಿಂದ ಇದು ನಿರ್ದೇಶಿಸಲ್ಪಟ್ಟಿದೆ, ಮಾಡಲ್ಪಟ್ಟಿದೆ. ಬಹಳ ಶ್ರೇಷ್ಠವಾಗಿರುವಂತಹ ನಾಟಕ. ಅದೇ ರೀತಿಯಾಗಿ ಗುರುವಾರ 15/1/2026ರಂದು ರಾತ್ರಿ 10 ಬೂದಿಹಾಳ ಗ್ರಾಮದ ಮಲಪ್ರಭಾ ಗೆಳೆಯರ ಬಳಗದ ವತಿಯಿಂದ ಅವರ ಒಂದು ಸಹಯೋಗದಲ್ಲಿ
ಎಲ್ಲ ಹಿರಿಯರ ಸಹಕಾರದಿಂದ ಸತೀಶ್ ಮೆಲೋಡಿಯಸ್ ಆರ್ಕೆಸ್ಟ್ರಾ ಸಾಕಿನ್ ಅಕ್ತಂಗ್ಯರಹಾಳ್ ತಾಲೂಕ್ ಗೋಕಾಕ್ ಇವರ ತಂಡದ ವತಿಯಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮವು ಕೂಡ ಬಹಳ ಯಶಸ್ವಿಯಾಗಿ ಜರುಗ್ತಾ ಇದೆ. ಅಂದೇ ಶುಕ್ರವಾರ 16/1/2026 ಸಾಯಂಕಾಲ ಅಂದ್ರೆ ರಾತ್ರಿ 7 ಗಂಟೆಗೆ ಟಗರಿನ ಕಾಳಗವೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ನೆರಗ್ತಾ ಇದೆ. ಈ ಪ್ರಕಾರವಾಗಿ ಸುತ್ತಲಿನ ಸಾಕಷ್ಟು ಗ್ರಾಮದ ಸದ್ಭಕ್ತರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತಾ ಇದ್ದಾರೆ. ಅದಕ್ಕಾಗಿ ಬೂದಿಹಾಳದ ಎಲ್ಲರೂ ಕೂಡ ಇದಕ್ಕೆ ಸಹಕಾರವನ್ನ ನೀಡಬೇಕು. ಇದೇ ರೀತಿಯಾಗಿ ಪರಮ ಪೂಜ್ಯರ ಒಂದು ಆಶೀರ್ವಾದ, ಗ್ರಾಮಸ್ಥರ ಸಹಕಾರ ಇರಲಿ ಅಂತ ಹೇಳಿ ಕೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನ ಬೂದಿಹಾಳದ ಸಮಸ್ತ ನಾಗರಿಕರ ಪರವಾಗಿ ಹೇಳಲು ಇಚ್ಛೆ ಪಡ್ತಾ ಇದ್ದೇವೆ. ಹಾಗೂ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಾಂತೇಶ್ ಹುಣಸಿಕಟ್ಟಿ, ರಾಜಶೇಖರ್ ದೊಡ್ಡವಾಡ್, ವಿನಾಯಕ್ ಬಡಿಗೇರ್, ಶಿವಾನಂದ್ ಕುಲಕರ್ಣಿ, ಶಿವಾನಂದ್ ಕಾರಿಮನಿ, ಶಿವಾನಂದ್ ಸೊಗಲದ್, ಈರಯ್ಯ ಕುಲಕರ್ಣಿ, ಅನಿಲ್ ಸಾವಳಗಿ, ಜನಕರಾಜ್ ಪಾಟೀಲ್, ಸುರೇಶ್ ಸುರಂಶಿ, ಶ್ರೀಕಾಂತ್ ಹೊಂಗಲ್, ರಾಜಶೇಖರ್ ಮಠದ್ ಹಾಗೂ ಹಿರಿಯರು ಮತ್ತು ಯುವಕರು ಗಣ್ಯರು ಪಾಲ್ಗೊಂಡಿದ್ದರು. ಸಂಪ್ರದಾಯಬದ್ಧ ಹಾಗೂ ಆಧುನಿಕ ಶೈಲಿ ಅನುಭವ, ಅಡುಗೆಗಾರರಿಂದ ಗ್ರಾಹಕರ ಬೇಡಿಕೆಗೆ ಅನುಗುಣವಾದ ಮೆನು ಸಮಯ ಪಾಲನೆ ಹಾಗೂ ಸಂಪೂರ್ಣ ಭರವಸೆಯೊಂದಿಗೆ ಮದುವೆ ಹಾಗೂ ಶುಭ ಸಮಾರಂಭಗಳಿಗೆ ರುಚಿಕರ ಅಡುಗೆ ಸೇವೆ, ಮದುವೆ, ನಾಮಕರಣ, ಉಪನಯನ, ಗೃಹ ಪ್ರವೇಶ, ಹುಟ್ಟುಹಬ್ಬ, ಪೂಜೆ ಪುನಸ್ಕಾರ ಹಾಗೂ ಇತರೆ ಎಲ್ಲ ಶುಭ ಸಮಾರಂಭಗಳಿಗೆ ಶುದ್ಧ, ರುಚಿಕರ ಮತ್ತು ಸಂಪ್ರದಾಯಬದ್ಧ ಅಡುಗೆ ತಯಾರಿಸಿ ಮಾಡಿಕೊಡುವುದೇ ಸಾಹಿತ್ಯ ಕೇಟರ್ಸ್. ಅನುಭವ ಹೊಂದಿದ ಅಡುಗೆಗಾರರು ಶುದ್ಧತೆ ಮತ್ತು ಗುಣಮಟ್ಟದ ಆದ್ಯತೆಯೊಂದಿಗೆ ಉತ್ತರ ಹಾಗೂ ದಕ್ಷಿಣ ಭಾರತದ ವಿವಿಧ ಪಾಕಗಳೊಂದಿಗೆ ನಿಮ್ಮ ಬಜೆಟ್ಗೆ ತಕ್ಕಂತೆ ಮೆನು ವ್ಯವಸ್ಥೆಯೊಂದಿಗೆ ಸರಿಯಾದ ಸಮಯಕ್ಕೆ ಸೇವೆ ನೀಡಿ ನಿಮ್ಮ ಸಮಾರಂಭವನ್ನ ನೆನಪಿನಲ್ಲಿ ಉಳಿಸುವಂತಹ ರುಚಿಯಿಂದ ಇನ್ನಷ್ಟು ವಿಶೇಷವಾಗಿಸಲು ನಮ್ಮ ಸಾಹಿತ್ಯ ಕೇಟರ್ಸ್ ಅನ್ನ ಸಂಪರ್ಕಿಸಬೇಕಾದ ವಿಳಾಸ ಸೋಮವಾರಪೇಟೆ, ಶೆಟ್ಗಾರ್ ಚಾಳ, ಬೈಲಹೊಂಗಲ. ಮೊಬೈಲ್ ನಂಬರ್ 9844299320 9611084046ಗೆ.